ಆಫ್ಟರ್ ಅ ಲಾಂಗ್ ಟೈಮ್ ಮಳೆಗಾಲದಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ಮಳೆಗಾಲ ಹೌದು, ಛತ್ರಿ ಇಲ್ದೇನೆ ಹೊರಗಡೆ ಹೋಗೋಕ್ಕಾಗೋದಿಲ್ಲ ಅನ್ನೋ ಈ ಕಾಲದಲ್ಲಿ ಛತ್ರಿ ಬಿಟ್ಟು ಆರಾಮ್ ಓಡಾಡ್ಕೊ ಬರ್ಬೋದು. ಈ ಸತಿ ಫಂಕ್ಷನ್ ಕುಮಟಾ ಮಾರ್ಕೆಟ್ ಅಲ್ಲಿ ಆಗಿರ್ಲಿಲ್ಲ, ಸ್ವಲ್ಪ ದೂರ ಬಗ್ಗೋಣ್ನಲ್ಲಿ ಮಹಾವಿಷ್ಣು ಟೆಂಪಲ್ ಅಲ್ಲಿ ಆಗಿತ್ತು. ಹೋಗಿದ್ದೆ ಮೊದಲಿಗೆ ದೇವ್ರಿಗೆ ನಮಸ್ಕಾರ ಹಾಕಾಯ್ತು. ಬೆಳಗಿನ ಉಪಹಾರ ಮಧ್ಯಾಹ್ನ 11:30 ಆದ್ರೂ ಕೊಡ್ತಾ ಇದ್ರು. ಪಪ್ಪ ತಿಂಡಿ ತಿಂದ್ರು, ನಾನು ಮಮ್ಮಿ ಜಸ್ಟ್ ಟೀ ಕುಡಿದ್ವಿ. ನಾವು ಹೋಗದ್ದು ಬ್ರಹ್ಮೋಪದೇಶ ಕಾರ್ಯಕ್ರಮಕ್ಕೆ, ಕೆಲವರು ಉಪನಯನ ಅಂತಾನೂ ಕರೀತ್ರು. ನಾವು ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಕಾರ್ಯಕ್ರಮ ಮುಗೀತು. ಕಾರ್ಯಕ್ರಮ ಎಲ್ಲ ಚೆನ್ನಾಗಾಯ್ತು. ಪೂಜೆ ಏನೆಲ್ಲ ಇತ್ತು ನೋಡಿ ಅದನ್ನ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ರು. ಆಮೇಲೆ ಬಂದವರೆಲ್ಲ ವಿಶ್ ಮಾಡೋಕೆ ಅಂತ ಹೇಳಿ ಪಕ್ಕದಲ್ಲಿ ಹಾಲ್ನಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಿ ಈಗಿನ ಸ್ಟೈಲಲ್ಲಿ ಅರೇಂಜ್ಮೆಂಟ್ ಮಾಡಿಟ್ಟಿದ್ರು. ಹಿಂದೂ ಸಂಪ್ರದಾಯದ ಪ್ರಮುಖ ಸಂಸ್ಕಾರಗಳಲ್ಲಿ ಉಪನಯನ ಕೂಡ ಒಂದು. ಈ ದಿನ ಬಾಲಕ ಗಾಯತ್ರಿ ಮಂತ್ರದ ಉಪದೇಶ ಪಡೆದುಕೊಂಡು ಬ್ರಹ್ಮಚಾರ್ಯ ಜೀವನಕ್ಕೆ ಕಾಲಿಡ್ತಾನೆ. ಈ ದಿನದಿಂದ ವೇದಾಭ್ಯಾಸ, ಶಿಸ್ತು, ಧಾರ್ಮಿಕ ಜೀವನದತ್ತ ಕಾಲಿಡೋದ್ರಿಂದ ಮನೆಯವರೆಲ್ಲ ಈ ಕಾರ್ಯಕ್ರಮನ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಫಂಕ್ಷನ್ ಮುಗ್ದ್ಮೇಲೆ ಫಂಕ್ಷನ್ ಅಟೆಂಡ್ ಆದಂತ ಎಲ್ಲ ಹುಡುಗಿರಿಗೆ ಮತ್ತೆ ಹೆಂಗಸರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟರು. ಅದಾದ್ಮೇಲೆ ಊಟ ಬಡಿಸಿದ್ರು. ನಾನು ಸ್ವೀಟ್ ತಿನ್ನೋದು ಸ್ವಲ್ಪ ಕಡಿಮೆ, ಆದರೆ ನನಗೆ ನೋಡಿ 2 ಸತಿ ಜಿಲೇಬಿ, 2 ಸತಿ ಪಾಯಸ ಹಾಕಿ ಹೋಗ್ಬಿಟ್ರು. ಊಟ ವೆಜ್ಜಲ್ಲಿ ವೆರೈಟಿ ಮಾಡಿಸಿದ್ರು. ಹಾಗಾಗಿ ಚೆನ್ನಾಗಿ ಊಟ ಮಾಡಿಕೊಂಡು, ಊಟ ಮಾಡದ್ದೇ ಮನೆಗೆ ಗಡ್ಬಿಡಿಲಿ ಓಡೋಗೋಕ್ಕಾಗಂತ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ಆಮೇಲೆ ಮನೆ ಕಡೆ ಹೊರಟ್ವಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ.